ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಸರಿ ಕಣೇಶಮಿ, ಇಂಟರ್ವ್ಯೂಗೆ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಂ, ಬಾಯ್. ಯಾರ ಹತ್ರನೇ ಮಾತಾಡ್ತಿದ್ದೆ? ಏನೋ ಇಂಟರ್ವ್ಯೂಗೆ ಹೋಗ್ತೀನಿ ಅಂತ ಹೇಳ್ತಿದ್ದ. ಶಮ್ಮಿ ಅಮ್ಮ, ಸಿಗ್ಮಾ ನ್ಯೂಸ್ ಚಾನಲ್ ಅಂತ ಒಂದು ನ್ಯೂಸ್ ಚಾನಲ್ ಅಂತೆ, ಅಲ್ಲಿ MD ಪೋಸ್ಟ್ ಓಪನಿಂಗ್ ಇದೆಯಂತೆ, ಅದಕ್ಕೆ ಇಂಟರ್ವ್ಯೂಗೆ ಹೋಗು ಅಂತ ಹೇಳ್ತಿದ್ಲು. ಹೋಗ್ತೀನಿ ಅಂತ ಹೇಳಿದೆ. ಸಿಗ್ಮಾ ನ್ಯೂಸ್ ಚಾನಲಾ? ಯಾವುದೇ ಇದು ಹೆಸರ ಕೇಳಿಲ್ಲ. ಅದು ಇಂಗ್ಲಿಷ್ ನ್ಯೂಸ್ ಚಾನಲ್ ಅಮ್ಮ. ಈಗ ರೀಜನಲ್ ಲ್ಯಾಂಗ್ವೇಜ್ನಲ್ಲಿ ನ್ಯೂಸ್ ಚಾನಲ್ ಮಾಡಬೇಕು ಅಂತ ಆಫೀಸ್ ಓಪನ್ ಮಾಡಿದ್ದಾರೆ. ಅಲ್ಲೇ MD ಪೋಸ್ಟ್ ಖಾಲಿ ಇರೋದು, ಅದಕ್ಕೆ ಕಾಲ್ಫರ್ ಮಾಡಿರೋದು. ನಮ್ಮ ಶಮ್ಮಿನೂ ಅಪ್ಲೈ ಮಾಡಿದಾಳೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ಪೋಸ್ಟ್ಗೆ. ಯಾವಾಗ ಹೋಗ್ಬೇಕು ಇಂಟರ್ವ್ಯೂಗೆ? ಇಂಟರ್ವ್ಯೂಗೆ ಹೋಗೋದಕ್ಕೆ ಮುಂಚೆ ನಿವೇದಿತ ಕೆಲಸಕ್ಕೆ ಅಪ್ಲೈ ಮಾಡಬೇಕಲ್ವಾ, ಆಮೇಲೆ ಇಂಟರ್ವ್ಯೂ ಅಲ್ವಾ ನಿವೇದಿತ? ನಾರ್ಮಲ್ ಆಗಿ ಕೆಲಸಕ್ಕೆ ಅಪ್ಲೈ ಮಾಡಬೇಕಾದ್ರೆ ಹಾಗೆ ಮಾಡಬೇಕಪ್ಪ. ಆದರೆ ಸಿಗ್ಮಾ ಚಾನಲ್ ಪ್ರೊಪ್ರೈಟ್ರು ಹೇಳಿದ್ರಂತೆ. ನನಗೆ ನಿವೇದಿತ ಅವ್ರಿಗೆ ಗೊತ್ತು, ವೆರಿ ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಟರ್. ಅವರು ಡೈರೆಕ್ಟಾಗಿ ಇಂಟರ್ವ್ಯೂಗೆ ಬಂದರೆ ಸಾಕು, ಬರೀ ಫಾರ್ಮಾಲಿಟಿಗೋಸ್ಕರ ಅಪ್ಲೈ ಮಾಡಿದ್ರೆ ಸಾಕು ಅಂತ. ಎಲ್ಲಿ ಚಾನಲ್ ಆಫೀಸು? ರುದ್ರಾಶ್ರೀಪುರದ ಔಟ್ಸ್ಕರ್ಟ್ಸ್ನಲ್ಲಿ. ನಮ್ಮ ಮನೆಯಿಂದ ಒಂದು 5-6 ಕಿಲೋಮೀಟರ್ ಆಗ್ಬೋದು. ಸಂಬಳ ಎಷ್ಟು ಕೊಡ್ತಾರಂತೆ? ಅಮ್ಮ, ಇನ್ನೂ ಇಂಟರ್ವ್ಯೂಗೆ ಹೋಗಿಲ್ಲ, ಆಗಲೇ ಸಂಬಳದ ಬಗ್ಗೆ ಕೇಳ್ತಿದ್ಯಾ? ನನಗೇನಮ್ಮ ಗೊತ್ತು. ಒಂದು 80,000 ಕೊಡ್ಬೋದಾ? ಬರ್ಬೋದೇನೋ. ಯಾಕೆ? ಏನಿಲ್ಲ ಕಣೆ, ನಿನಗೆ ಕೆಲಸ ಸಿಕ್ಬಿಟ್ರೆ ನಾನು CSP ಸರ್ ಆಫೀಸ್ಗೆ ರಾಜೀನಾಮೆ ಕೊಟ್ಬಿಡ್ತೀನಿ. ನಂಗಂತೂ ಬೈಸ್ಕೊಂಡು ಸಾಕಾಗಿ ಹೋಗಿದೆ. CSP ಸರ್ ಏನಕ್ಕೆ ಬೈತಾರೆ ಹೇಳು? ನೀನೇನಾದರೂ ತಪ್ಪು ಮಾಡಿರ್ತೀಯ, ಅದಕ್ಕೆ ಬೈತಾರೆ. ಈಗ ಹೊಸದಾಗಿ ಏನಾದರೂ ತಪ್ಪು ಮಾಡಿದ್ಯಾ? ಇಲ್ಲಪ್ಪ, ಈ ಸತಿ ನಾನು ಏನೂ ತಪ್ಪು ಮಾಡಿಲ್ಲ. ತಪ್ಪೆಲ್ಲ ಅವ್ರದ್ದೇ. ನೆನ್ನೆ ಬೆಳಿಗ್ಗೆ ನಾನು ಆಫೀಸಿಗೆ ಹೋದಾಗ ಅವ್ರು ಯಾವುದೋ ಪುಸ್ತಕ ಇಟ್ಕೊಂಡು ಕವನ ಓದ್ತಾ ಇದ್ರು. ನಾನು ಪೆದ್ದಾಗಿ ಪಾಂಡು ಥರ ಕೇಳ್ಬಿಟ್ಟೆ, ನೀವಾ ಬರ್ದಿದ್ದು ಸರ್ ಪದ್ಯ ಅಂತ. ಅದಕ್ಕೆ ಪಾಂಡು ಎದುರಿಗೆ ಎಷ್ಟು ಕೆಟ್ಟದಾಗಿ ಬೈದ್ಬಿಟ್ರು ಗೊತ್ತಾ? ನನ್ನ ಅವಮಾನ ಆಗೋಯ್ತು ನನಗೆ. ಏನಂತ ಬೈದ್ರು? ಏನ್ರಿ, ಯಾವಾಗ ನೋಡಿದ್ರು ನಾನು ಯಾವ ಪದ್ಯ ಓದ್ತಿದ್ರು ನೀವಾ ಬರ್ದಿದ್ದು ಅಂತ ಕೇಳ್ತೀರಿ. ನಿಮಗೆ ಸಾಹಿತ್ಯದ ಗಂಧನೇ ಇಲ್ಲ, ಒಂದು ಕನ್ನಡದ ಕವಿ ಹೆಸರು ಗೊತ್ತಿಲ್ಲ, ಸಾಹಿತ್ಯ ಹೆಸರು ಗೊತ್ತಿಲ್ಲ ಅಂತ ಬೈದ್ರು ಕಣೆ. ಅದು ಸಾಲದು ಅಂತ ನನ್ನ ಆಫೀಸಲ್ಲಿ ಕೆಲಸ ಮಾಡೋರಿಗೆ ಸಾಹಿತ್ಯದ ಜ್ಞಾನ ಇರಬೇಕು, ನಿಮಗೆ ಸಾಹಿತ್ಯದ ಜ್ಞಾನ ಇರಲಿ, ಸಾಮಾನ್ಯ ಜ್ಞಾನನೂ ಇಲ್ಲ ಅಂತ ಬೈದ್ಬಿಟ್ರು ಕಣೆ. ಇವ್ರ ಹತ್ರ ಕೆಲಸ ಮಾಡೋರಿಗೆ ಸಾಹಿತ್ಯ ಗೊತ್ತಿರ್ಬೇಕಂತೆ. ಇವ್ರ ಲಾಯರು, ಇವ್ರ ಹತ್ರ ಕೆಲಸ ಮಾಡೋದಿಕ್ಕೆ ಲಾ ಪಾಯಿಂಟ್ ಗೊತ್ತಿರ್ಬೇಕೋ ಸಾಹಿತ್ಯ ಗೊತ್ತಿರ್ಬೇಕೋ? ಅಮ್ಮ, ನೀನ್ ಇದೇ ಪ್ರಶ್ನೆನ ಅವ್ರ ಹತ್ರ ಕೇಳ್ಬೇಕಿತ್ತು. ಕೇಳ್ದೆ ಕಣೋ, ಕೇಳ್ದೆ ಬಿಡ್ತೀನಾ? ಅದಕ್ಕೇನಂದ್ರು? ಅದಕ್ಕೂ ಅವ್ರು ಬೈದ್ರು. ಟೈಪಿಂಗ್ ಆದ್ರೂ ಸರಿ ಮಾಡ್ತೀರಾ, ಅದು ನೆಟ್ಟಿಗೆ ಮಾಡೋದಿಲ್ಲ ಅಂತ ಅದಕ್ಕೂ ಬೈದ್ರು ಕಣೆ. 10 ಸಾಲದು ಅಂತ ಈ ಪಾಂಡು ಯಾವ್ದೋ ಪದ್ಯ ಕಲ್ತ್ಕೊಂಡ್ ಬಂದ್ಬಿಟ್ಟು ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಜೋರಾಗಿ ಓದ್ತಾ ಇದ್ದಾನೆ ಆ ಪದ್ಯನ. CSP ಸರ್ ಅವನನ್ನು ಕೇಳಿದ್ರು, ಯಾರು ಈ ಪದ್ಯ ಬರ್ದಿರೋದು ಅಂತ. ಅವ್ನು ಯಾರೋ ಕವಿ ಹೆಸರು ಹೇಳ್ದ. ಆಮೇಲೆ ಅವ್ರು ಮತ್ತೆ ನನ್ನ ಕಡೆ ನೋಡ್ಬಿಟ್ಟು ನನ್ನನ್ನು ಬೈಯಕ್ಕೆ ಶುರು ಮಾಡಿದ್ರೆ. ಅದಕ್ಕೆ CSP ಸರ್, ನೋಡ್ರಿ ಆ ಪಾಂಡು ನಿಮ್ಗಿಂತ ಎಷ್ಟು ಚಿಕ್ಕವನು, ಅವನೇ ಕನ್ನಡ ಸಾಹಿತ್ಯದ ಪುಸ್ತಕ ಓದಕ್ಕೆ ಶುರು ಮಾಡಿದ್ದಾನೆ ಅಂದ್ರು ಕಣೆ. ಅದಕ್ಕೆ ಆ ಪಾಂಡು, ಸರ್ ನಿಮ್ಮ ನೋಡ ನಾನು ಕಲ್ತಿದ್ದ ಸಾಹಿತ್ಯನ ನೀವೇ ನನ್ನ ಸಾಹಿತ್ಯದ ಗುರು ಅಂತ ಬೇರೆ ಹೇಳ್ತಾ ಇದ್ದಾನೆ. ಅದನ್ನ ಕೇಳ್ಬಿಟ್ಟು CSP ಸರ್ ವಿಪರೀತ ಸಂತೋಷ ಆಗೋಯ್ತು. ಮತ್ತೆ ನನ್ನ ಕಡೆ ನೋಡ್ಬಿಟ್ಟು ನನ್ನನ್ನು ಬೈಯಕ್ಕೆ ಶುರು ಮಾಡಿಬಿಟ್ರು. ನನಗಂತೂ ಬೈಸ್ಕೊಂಡು ಸಾಕಾಗೋಯ್ತು. ಸರಿ, ಅದಕ್ಕೆ ನೀನೇನು ಹೇಳ್ದೆ? ಅಯ್ಯ, ಆ CSP ಸರ್ ನನ್ನನ್ನು ಮಾತಾಡಕ್ ಬಿಟ್ಟಿರ್ತಾನೆ, ಬಿಡ್ಲೇ ಇಲ್ಲ ಕಣೆ ಮಾತಾಡೋದಿಕ್ಕೆ. ಆದ್ರೆ ನಾನು ಈ ಸಲ ಪ್ರತಿ ಸತಿ ಕೂತ್ಕೋತಿದ್ನಲ್ಲ ಸುಮ್ಮನೆ, ಹಾಗೆ ಕೂತ್ಕೊಳ್ಳಿಲ್ಲ. ಇನ್ನೊಂದ್ಸತಿ CSP ಸರ್ ಸಾಹಿತ್ಯದ ವಿಚಾರವಾಗಿ ನನ್ನನ್ನು ಬೈಬಾರ್ದು, ಹಾಗೆ ಮಾಡ್ಬಿಟ್ಟು ಬಂದೆ. ಹಾಗೇನು ಮಾಡಿದ್ಯಮ್ಮ? ಇರು ಬಂದೆ. ಯಾವುದಮ್ಮ ಈ ಪುಸ್ತಕ? ಅದೇ ಕಣೆ, ದಿನಾಗ್ಲೂ ಇರೋದನ್ನು ಓದ್ತಾ ಇರ್ತಾರಲ್ಲ, ಅದೇ ಸಾಹಿತ್ಯದ ಪುಸ್ತಕ. ಅಲ್ಲಮ್ಮ, ಇದನ್ನ ನೀನು ಯಾಕೆ ತಂದೆ? ಅವ್ರನ್ನ ಕೇಳಿ ತಗೊಂಬಂದೆ ತಾನೆ? ಕೇಳಿ ಬೇರೆ ತಗೊಂಬರ್ತಾರೆ. ಈ ಪುಸ್ತಕ ಇದ್ರೆ ತಾನೇ ತೊಂದರೆ.
ಅದಕ್ಕೆ ಅವ್ರಿಗೆ ಗೊತ್ತಿಲ್ದಾಗ ತಂದ್ಬಿಟ್ಟೆ. ಅವ್ರಿಗೆ ಯಾರ್ದೋ ಕ್ಲೈಂಟ್ ಫೋನ್ ಬಂತು, ಅವ್ರು ಮಾತಾಡ್ಕೊಂಡು ಹೊರಗಡೆ ಹೊಟ್ಟೋದ್ರು. ಈ ಪಾಂಡು ಏನೋ ಹಾಡು ಗುಣಗ್ತಾ ಕೂತಿದ್ದ. ಸರಿ, ಅವನಿಗೂ ಗೊತ್ತಾಗ್ದಾಗೆ ಮೆತ್ತಗೆ ಹೋಗ್ಬಿಟ್ಟು ಈ ಬುಕ್ಕನ್ನು ಬ್ಯಾಗಲ್ಲಿ ಇಟ್ಕೊಂಡು ಬಂದ್ಬಿಟ್ಟೆ. CSP ಸರು ಈ ಪುಸ್ತಕನ ಹುಡ್ಕಲ್ವಾ? ಹುಡುಕಿದ್ರಲ್ಲ, ಅವ್ರು ಆ ಪುಸ್ತಕ ಹುಡುಕ್ತಿದ್ರು, ಎಲ್ಲೂ ಕಾಣಿಸ್ಲಿಲ್ಲ. ನನ್ನನ್ನು ಕೇಳಿದ್ರು, ನೀವೇನಾದರೂ ಪುಸ್ತಕ ನೋಡಿದ್ರ ಅಂತ. ನಂಗೆ ಗೊತ್ತಿಲ್ಲಪ್ಪ ಅಂದ್ಬಿಟ್ಟೆ. ಏನಮ್ಮ ನೀನು, ಬುದ್ಧಿ ಬೇಡ ನಿನಗೆ? ಈ ಪುಸ್ತಕನ ನೀನು ಕದ್ಕೊಂಬಂದಿದ್ಯಾ ಅಂತ ಗೊತ್ತಾದರೆ CSP ಸರ್ ಹತ್ರ ಇನ್ನೂ ಜಾಸ್ತಿ ಬೈಸ್ಕೋತೀಯ. ನಾಳೆನೇ ತೊಗೊಂಡೋಗಿ ಪುಸ್ತಕನ ಕೊಡು ಅವ್ರಿಗೆ. ಹೋಗೆ, ನಾನೇನಾದರೂ ಅವ್ರಿಗೆ ಪುಸ್ತಕ ಕೊಟ್ಬಿಟ್ರೆ ನಾನೇ ಆ ಪುಸ್ತಕ ತೊಗೊಂಡು ಹೋಗಿದ್ದು ಗೊತ್ತಾಗೋದಿಲ್ವಾ? ನಾಳೆ ಈ ಪುಸ್ತಕ ತೊಗೊಂಡು ಹೋಗಿ CSP ಸರ್ಗೆ ನೀನು ಕೊಡಲಿಲ್ಲ ಅಂದರೆ ನಾನೇ ಫೋನ್ ಮಾಡಿ ಹೇಳ್ತೀನಿ ನೀವು ಅವ್ರ ಪುಸ್ತಕನ ಕದ್ಕೊಂಡು ಬಂದಿದ್ಯಾ ಅಂತ. ಅಯ್ಯ, ಹಾಗೆಲ್ಲಾದರೂ ಮಾಡಿಯಾ? ಮತ್ತೆ ಮೊದಲು ಹೋಗಿ ವಾಪಸ್ ಕೊಡು. ಸರಿ, ಈ ಪುಸ್ತಕನ ಅವ್ರಿಗೆ ತಲುಪಿಸ್ತೀನಿ, ಆದರೆ ನೇರವಾಗಿ ಅವ್ರ ಕೈ ಕೊಡೋದಿಲ್ಲ. ನಾಳೆ ಅವ್ರ ಆಫೀಸಿಗೆ ಬರೋಕ್ಕೆ ಮುಂಚೆ ಈ ಪುಸ್ತಕನ ತೊಗೊಂಡು ಹೋಗಿ ಟೇಬಲ್ ಮೇಲೆ ಇಟ್ಬಿಡ್ತೀನಿ. ಸಮಾಧಾನನಾ? ಆಯಿತು. ಬಿಂಗಾರವ್ರು ಇಷ್ಟೊಂದು ಆವೇಶದಲ್ಲಿದ್ದರು, ಯಾವುದೇ ಕಾರಣಕ್ಕೂ ಅವರನ್ನು ನಾನು ಈ ಚೇರ್ಮನ್ ಆಗಿ ಮುಂದುವರಿಯೋದಕ್ಕೆ ಬಿಡೋದಿಲ್ಲ, ನಿವೇದಿತಾ ಅವ್ರನ್ನ ಕೆಳಗೆ ಇಳಿಸ್ತೀನಿ ಅಂತ ಹೇಳಿ ನನ್ನ ಹತ್ರ ಚಾಲೆಂಜ್ ಮಾಡಿ ಹೊರಟೋದು. ಈಗಲೂ ನಿವೇದಿತಾ ಅವರು ಆ ಹೈ ಪವರ್ ಕಮಿಟಿಗೆ ಚೇರ್ಮನ್ ಆಗಿ ಮುಂದುವರೆದಿದ್ದಾರಾ? ಇಲ್ಲ. ರಾಜಾನಂದ ಸ್ವಾಮಿಯವರ ಕೊಲೆ ಆರೋಪ ಅವ್ರ ಮೇಲೆ ಬಂತು. ಕ್ರಿಮಿನಲ್ ಆರೋಪ ಬಂದ ಮೇಲೆ ಅವ್ರನ್ನ ಮುಂದುವರ್ಸಕ್ಕಾಗೋದಿಲ್ಲ. ಅವ್ರು ರಾಜೀನಾಮೆಯನ್ನು ಪಡ್ಕೊಂಡು. ಸೊ ಭಿಂಗಾ ಅವರ ಚಾಲೆಂಜ್ ಪ್ರಕಾರ ನಿವೇದಿತಾ ಅವರು ಅವರ ಸೀಟಿಂದ ಇಳಿಲೇಬೇಕಾಯಿತು. ಅಂದರೆ ಈ ಥರ ಕೊಲೆ ಆರೋಪಿಯನ್ನಾಗಿ ಅವರನ್ನು ನಿಲ್ಲಿಸಿದರೆ ನಿಮ್ಮ ಹೈ ಪವರ್ ಕಮಿಟಿ ಎನಾಕ್ಟ್ಮೆಂಟ್ ಪ್ರಕಾರ ಅವರು ಚೇರ್ಮನ್ ಆಗಿ ಮುಂದುವರಿಯೋ ಹಾಗಿರಲಿಲ್ಲ. ಯಾವುದೇ ಕ್ರಿಮಿನಲ್ ಆ ಜಾಗಕ್ಕೆ ನೇಮಕ ಆಗೋ ಹಾಗಿಲ್ಲ. ಹಾಗಾಗಿ ಅವರನ್ನು ಈ ಆರೋಪಿ ಜಾಗದಲ್ಲಿ ನಿಲ್ಲಿಸಬೇಕಾಯಿತು ಅನ್ನೋ ಥರ ತಾವು ಹೇಳ್ತಾ ಇರೋದು. ವಸ್ತುಶಃ ಅಲ್ಲಿಗೆ ಬಂತು. ಬಿಂಗಾರವರು ಪ್ರಾಸಿಕ್ಯೂಷನ್ ಭಯದಿಂದ ಅಡಗು ಹೋಗಿದ್ರು. ನಿವೇದಿತಾ ಅವರನ್ನ ಈ ಕೊಲೆ ಆರೋಪದಲ್ಲಿ ಸಿಕ್ಕಿಸಿದ ಮೇಲೆ ಅವರ ಸ್ಥಾನ ಬಿಡಬೇಕಾಯ್ತು. ಸ್ವಲ್ಪ ನೆಮ್ಮದಿ ಅವರಿಗೆ. ನಡೆದ ಘಟನೆಗಳನ್ನು ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡಿದಾಗ ನಿಮಗೆ ಅರ್ಥವಾಗುತ್ತೆ. ಸರಿ, ಮೊದಲಿಂದ ಬರೋಣ. ನಿವೇದಿತಾ ಅವ್ರನ್ನ ಹೈ ಪವರ್ ಕಮಿಟಿಗೆ ತಾವು ಚೇರ್ಪರ್ಸನ್ ಮಾಡಿದ್ದು ಯಾವಾಗ? ಒಂದು ನಿಮಿಷ. ಜೂನ್ 20, 2010. ಆಮೇಲೆ ಏನಾಯಿತು? ನಿವೇದಿತಾ ಅವರು ಅಧಿಕಾರ ಸ್ವೀಕಾರ ಮಾಡಿದ ಕೂಡಲೇ ನನಗೆ ಒಂದು ಪತ್ರ ಬಂತು. ಬಿಂಗಾರವರ ಆಲ್ಬರ್ಟ್ ಶಿಕಾಗೋ ಕಂಪನಿಯ ಅಕ್ರಮ ಚಟುವಟಿಕೆಗಳ ಬಗ್ಗೆ, ಪರಿಸರ ನಾಶ ಮತ್ತು ಜೀವನಾಶದ ಬಗ್ಗೆ ನಮ್ಮ ತನಿಖೆಯನ್ನು ತೀವ್ರಗೊಳಿಸಬೇಕಾಗಿದೆ. ನಮ್ಮಲ್ಲಿರ್ತಕ್ಕಂತಹ ಸಿಬ್ಬಂದಿ ಸಾಲದು, ಹೆಚ್ಚುವರಿ ಸಿಬ್ಬಂದಿ ಬೇಕಾಗುತ್ತೆ, ನನಗೆ ದಯಮಾಡಿ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳಿದ್ರು. ನೋಡಿ ಆ ಪತ್ರ ಇಲ್ಲಿ. ಮಂಜುನಾಥ್ ಸರ್, ಬನ್ನಿ, ಇದನ್ನು ಮಾರ್ಕ್ ಮಾಡಿ ಡಿಫೆನ್ಸ್ ಕಡೆಯಿಂದ. ಸರ್, ಇದರ ಮೇಲೆ ತಾವು ಯಾವ ಕ್ರಮ ತಗೊಂಡ್ರಿ? 400 ಜನ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು, ಲೀಗಲ್ ಸೆಲ್ ಒಂದನ್ನು ಪ್ರತ್ಯೇಕವಾಗಿ ಆರ್ಡರ್ ಮಾಡಿದೆ. ಮೊದಲನೇದಾಗಿ ಸುಯೋಧನ್ ಚಿತ್ರಕೂಟ್, ಮಹಾಪ್ರಭಾವಶಾಲಿ, ಆತನ ಮೇಲೆ ತನಿಖೆಯನ್ನು ನಡೆಸಿ ಶೀಘ್ರವಾಗಿ ಅವರನ್ನು ಜೈಲಿಗೂ ಕಳಿಸಿದ್ದೆ. ಅನಂತರ ಎರಡನೇ ಟಾರ್ಗೆಟ್ಟು ಆಲ್ಬರ್ಟ್ ಶಿಕಾಗೋ ಕಂಪನಿ, ಸುಶೀಲ್ ಕುಮಾರ್ ಬಿಂಗಾ ಅವರ ಮಾಲೀಕತ್ವದ ಕಂಪನಿ, ಅದಕ್ಕೆ ಕೈ ಹಾಕೋರಿದ್ರು. ತನಿಖೆ ನಡೆಸಬೇಕಾಗಿತ್ತು. ಪ್ರಗತಿಯ ವರದಿಯನ್ನು ನಮಗೆ ಬರೆದು ಕಳಿಸಿದ್ದಾರೆ. ಆ ವರದಿಯನ್ನು ಇಲ್ಲಿ ಕೊಡ್ತಾ ಇದ್ದೆ. ಈ ವರದಿಯನ್ನು ನನಗೆ ನಿವೇದಿತಾ ಅವರು ಕಳಿಸಿಕೊಟ್ಟಿದ್ದು ಆಗಸ್ಟ್ 10ರಂದು.
ಆ ದಿವಸ ರಾತ್ರಿ ಸುಮಾರು ಮಧ್ಯರಾತ್ರಿ ಅಷ್ಟೊತ್ತಿಗೆ ನನಗೆ ಒಂದು ಅಪರಿಚಿತ ದೂರವಾಣಿ ಕರೆ ಬರುತ್ತೆ. ನೋಡಿ, ನಿಮ್ಮ ಇಲಾಖೆಯವರು ಗಣ್ಯ ವ್ಯಕ್ತಿಗಳ ಮೇಲೆ ಈ ರೀತಿಯ ಕ್ರಮ ಜರುಗಿಸಕ್ಕೆ ಹೊರಟಿದ್ದಾರೆ, ಇದರ ಪರಿಸ್ಥಿತಿ ನೆಟ್ಟಗಾಗೋದಿಲ್ಲ, ಹುಷಾರಂತಕ್ಕಂಥ ರೀತಿಯಲ್ಲಿ ನನಗೆ ಹೇಳಿದೆ. ನಾನಿಷ್ಟೇ ಹೇಳಿದೆ, ಯಾವ ಕಾರಣಕ್ಕೂ ಕೂಡ ನಮ್ಮ ಕ್ರಮ ನಿಲ್ಲೋದಿಲ್ಲ, ಇಂಥ ಗೊಡ್ಡು ಬೆದರಿಕೆಗಳಿಗೆ ನಾನು ಸೊಪ್ಪು ಹಾಕೋದಿಲ್ಲ ಅಂತ ಹೇಳಿ ಫೋನ್ ಇಟ್ಟೆ. ಹಾಗೆ ಕಾಲ್ ಮಾಡಿದವರು ಬಿಂಗಾ ಕಡೆಯವರೇ ಅಂತ ಖಚಿತವಾಗಿ ನನಗೆ ಗೊತ್ತಿತ್ತು. ಯಾಕೆ ನಿಮ್ಗೆ ಆ ಥರ ಅನ್ನಿಸ್ತು? ನಾನು ವಾಸ ಮಾಡ್ತಾ ಇರ್ತಕ್ಕಂಥದ್ದು ದೆಹಲಿಯಲ್ಲಿ. ಕಾಲ್ ಮಾಡಿದವರು ನನ್ನ ಜೊತೆ ಮಾತನಾಡಿದ್ದು ನಮ್ಮ ಭಾಷೆಯಲ್ಲಿ. ಆದ್ದರಿಂದ ರುದ್ರಾಂಚಲದವರೇ ಮಾಡಿರ್ತಾರೆ ಅನ್ನೋದು ಒಂದು ಖಚಿತ ಆಯಿತು. ಆಮೇಲೆ ಕುತೂಹಲಕ್ಕೆ ಎಲ್ಲಿಂದ ಬಂದಿರಬಹುದು ಈ ಕರೆ ಅಂತ ಹೇಳಿ ನೋಡಿದಾಗ ಒಂದು STD ಬೂತು ದೇವಸಾಗರದಿಂದ ಮಾಡಿದ್ರು. ನಮ್ಮ ಇಲಾಖೆಯವರು ತನಿಖೆ ಕೈಗೊಂಡಿರೋದು ಈ ಸಮಿತಿಯ ಮುಖಾಂತರ, ಹೈಪವರ್ ಕಮಿಟಿಯ ಮುಖಾಂತರ ದೇವಸಾಗರ ಪ್ರಾಂತ್ಯದಲ್ಲಿ ಬಿಂಗಾ ಅವರ ಕಂಪನಿಯ ವಿರುದ್ಧ ಮಾತ್ರ. ಅನಿವಾರ್ಯವಾಗಿ ಇದರಲ್ಲಿ ಆಸಕ್ತಿ ಉಳ್ಳವರು ಅವರು ಮಾತ್ರ, ಅವರ ಕಡೆಯವರೇ ಮಾಡಿರ್ತಾರೆ ಅಂತ ಶತ ತೀರ್ಮಾನಕ್ಕೆ ನಾನು ಬಂದೆ. ತಾವು ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ರಾ? ಇಲ್ಲ, ಸಾರ್ವಜನಿಕ ಜೀವನದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ, ಇಗ್ನೋರ್ ಮಾಡಿದೆ. ಆಮೇಲೆ ಏನಾಯಿತು? ನಿವೇದಿತಾ ಅವರು ತಮ್ಮ ತನಿಖೆಯನ್ನು ತೀವ್ರಗೊಳಿಸಿದರು. ಈ ಹಂತದಲ್ಲಿ ನಿವೇದಿತಾ ಅವರ ಮೇಲೆ ಒಂದು ಕೊಲೆಯ ಪ್ರಯತ್ನ ಕೂಡ ನಡೆಯಿತು, ಅವ್ರನ್ನ ಹತ್ಯೆ ಮಾಡಬೇಕು ಅಂತ. ಯಾರೋ ದುಷ್ಕರ್ಮಿಗಳು ಗುಂಡು ಹಾರಿಸಿ ಕೊಲ್ಲೋ ಪ್ರಯತ್ನ ಮಾಡಿದರು. ಅದೃಷ್ಟವಶಾತ್ ಆ ಹೆಣ್ಮಗಳು ಪಾರಾದ್ಲು. ಅಂದರೆ ತನಿಖೆ ತೀವ್ರ ಆದ ತಕ್ಷಣ ಆಕೆಯನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ ಅದರರ್ಥ ಈ ತನಿಖೆಯಿಂದ ಪಾರಾಗೋದಕ್ಕೆ ಕೊಲೆ ಮಾಡೋದಕ್ಕೂ ಕೂಡ ಹೇಸೋದಿಲ್ಲ ಅಂತ ಆಯಿತು. Objection, Your Honor. It is not within the knowledge of this witness, Your Honor. ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಹೇಬರು ಇದರ ವಿವರಗಳು ತಮ್ಮ ಜ್ಞಾನದ ಮಿತಿಯಲ್ಲಿಲ್ಲ, ದಟ್ ಈಸ್ ನಾಟ್ ವಿತಿನ್ ಯುವರ್ ನಾಲೆಡ್ಜ್ ಅಂತ ಹೇಳ್ತಾ ಇದ್ದಾರೆ. ಈಸ್ ಇಟ್ ವಿತಿನ್ ಯುವರ್ ನಾಲೆಡ್ಜ್ ಆರ್ ಔಟ್ಸೈಡ್ ಯುವರ್ ನಾಲೆಡ್ಜ್? ಯಾರ ನಾಲೆಡ್ಜಿನ ಪ್ರಶ್ನೆ ಏನು ಬರುತ್ತೆ ಇಲ್ಲಿ? ಈ ಘಟನೆ ನಡೆದ ಕೂಡಲೇ ನಿವೇದಿತಾ ಅವರು ಪೊಲೀಸಿಗೆ ದೂರು ಕೊಟ್ಟರು. ಪೊಲೀಸಿಗೆ ದೂರು ಕೊಟ್ಟ ತಕ್ಷಣ ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತಾಯಿತು, ವಾಟ್ ಈಸ್ ಇನ್ ಪಬ್ಲಿಕ್ ನಾಲೆಡ್ಜ್ ಈಸ್ ಇನ್ ಮೈ ನಾಲೆಡ್ಜ್ ಟು. ಈ ಕಂಪ್ಲೇಂಟ್ ಕಾಪಿಯನ್ನು ಮಾನ್ಯ ನ್ಯಾಯಾಲಯಕ್ಕೂ ಕೂಡ ನಿವೇದಿತಾ ಅವರು ಸಲ್ಲಿಸಿದ್ದಾರೆ. ಮಂಜುನಾಥ್, ಎಕ್ಸಿಬಿಟ್ D9 ಅದನ್ನು ಸಾಹೇಬರ ಕೈ ಕೊಡಿ. ಪೊಲೀಸ್ ಕಂಪ್ಲೇಂಟ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್-ರೂಲ್ಡ್. ಮಚ್ ಒಬ್ಲೈಜ್ಡ್ ಯುವರ್ ಆನರ್. ಆಮೇಲೆ ಏನಾಯ್ತು ಆನಂದರಾಜ್ ಸಾಹೇಬ್ರೆ? ನಾನು ಈ ಎಲ್ಲ ಘಟನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸಾರ್ವಜನಿಕ ಹಿತದೃಷ್ಟಿಯಿಂದ ನಿವೇದಿತಾ ಅವರ ಜೀವನ ರಕ್ಷಿಸಬೇಕು ಅಂತ ಹೇಳಿ ಅವರ ಮನೆಗೆ ಪೊಲೀಸ್ ಪ್ರೊಟೆಕ್ಷನನ್ನು ಕೊಟ್ಟೆ ಮತ್ತು ಅವರ ವೈಯಕ್ತಿಕ ರಕ್ಷಣೆಗೆ ಒಂದು ಪಿಸ್ತೂಲ್ ಕೊಡಬೇಕು ಅಂತ ಹೇಳಿ ಶಿಫಾರಸು ಮಾಡಿ ಆರ್ಡರ್ ಮಾಡಿದೆ. ಆಮೇಲೆ ಇದಾದ ಸ್ವಲ್ಪ ದಿನಗಳ ನಂತರ ಮತ್ತೊಂದು ಘಟನೆ ನಡೀತು. ದೇವಸಾಗರದಲ್ಲಿ ಆಲ್ಬರ್ಟ್ ಶಿಕಾಗೋ ಕಂಪನಿಯ ಪಕ್ಕದಲ್ಲೇ ವರಲಕ್ಷ್ಮಿ ಅಂತಕ್ಕಂಥವರ ಮಾಲೀಕತ್ವಕ್ಕೆ ಸೇರಿದ ಸ್ವಲ್ಪ ಜಮೀನಿತ್ತು. ಇವರು ಎಷ್ಟೇ ಒತ್ತಡ ಮಾಡಿದ್ರು ಕೂಡ ಕಂಪನಿಯವರು ಆ ಹೆಣ್ಮಗಳು ಆ ಜಮೀನನ್ನು ಮಾರಕ್ಕೆ ತಯಾರಾಗಿರಲಿಲ್ಲ. ಸ್ವಲ್ಪ ದಿವಸದ ನಂತರ ವರಲಕ್ಷ್ಮಿ ಅವರು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ರು. ಸ್ಥಳೀಯ ಪೊಲೀಸರು ಇದನ್ನ ಆತ್ಮಹತ್ಯೆ ಪ್ರಕರಣ ಅಂತ ದಾಖಲು ಮಾಡಿಕೊಂಡು ತನಿಖೆ ಮುಂದುವರಿಸೋದಕ್ಕೆ ಹೊರಟಿದ್ರು. ಆಗ ನಿವೇದಿತಾ ಅವರು ನನಗೆ ಒಂದು ಪತ್ರವನ್ನು ಬರೆದು, ಇದು ಸ್ಥಳೀಯ ಪ್ರಭಾವಶಾಲಿಗಳ ಒತ್ತಡದಿಂದ ಹೀಗೆ ಮಾಡ್ತಾ ಇದ್ದಾರೆ, ಇದು ಆತ್ಮಹತ್ಯೆ ಅಲ್ಲ, ಬಿಂಗಾ ಕಡೆಯವರಿಂದ ಆಗಿರ್ತಕ್ಕಂಥ ಖಚಿತವಾದಂತಹ ಕೊಲೆ, ಆದ್ದರಿಂದ ಈ ವಿಚಾರವನ್ನು CBI ವ್ಯಾಪ್ತಿಗೆ ನೀವು ತನಿಖೆಗೆ ಒಪ್ಪಿಸಬೇಕು ಅಂತ ಹೇಳಿ ನಿವೇದಿತಾ ಅವರು ನನಗೆ ಎಲ್ಲ ವಿವರಗಳನ್ನು ಕೊಟ್ಟು ಪತ್ರ ಬರೆದಿದ್ದಾರೆ. ನೋಡಿ, ಈ ಪತ್ರ ಎಲ್ಲಿದೆ.
ಇದನ್ನು ಮಾರ್ಕ್ ಮಾಡಿ. CBIಗೆ ತನಿಖೆಗೆ ಒಪ್ಪಿಸುವಂಥ ಅಧಿಕಾರ ನಮ್ಮಲ್ಲಿಲ್ಲ. ಆ ಅಧಿಕಾರ ಮುಖ್ಯಮಂತ್ರಿಗೆ ಮಾತ್ರ ಇದೆ. ಮುಖ್ಯಮಂತ್ರಿಗಳಾದ ರಾಜಾನಂದ ಸ್ವಾಮಿ ಅವರು ದೆಹಲಿಗೆ ಆಲ್ ಇಂಡಿಯಾ ಚೀಫ್ ಮಿನಿಸ್ಟರ್ಸ್ ಕಾನ್ಫರೆನ್ಸಿಗೆ ಬಂದರು. ಅವರನ್ನು ಭೇಟಿಯಾಗಿ ಈ ಪತ್ರ ತೋರಿಸಿ ನಾನು ದಯಮಾಡಿ ಇದನ್ನು CBIಗೆ ನೀವು ಒಪ್ಪಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡೆ. ಅವರು ಗುಟ್ಟಾಗಿ ನನ್ನ ಹತ್ರ ಹೇಳಿದ್ರು, ಒಪ್ಸೋದಕ್ಕೆ ನಿನಗೆ ಮನಸ್ಸಿದೆ, ಆದರೆ ಬಿಂಗ ಅವ್ರಿಗೆ ಇದು ಗೊತ್ತಾದರೆ ಶಾಸಕರನ್ನು ನನ್ನ ಮೇಲೆ ಎತ್ಕಟ್ತಾರೆ, ನನಗೆ ಅಧಿಕಾರ ಕಳ್ಕೊಳ್ಬೇಕಾಗತ್ತೆ, ಹಾಗೆ ಮಾಡೋದು ಬೇಡ, ನಿಮಗೆ ನಿವೇದಿತ ಅವ್ರ ಮುಖಾಂತರಲೇ ನೀವು ತನಿಖೆಯನ್ನು ತೀವ್ರಗೊಳಿಸಿ, ತನಿಖೆಗೆ ಸಹಾಯ ಆಗ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಗುಟ್ಟಾಗಿ ನಾನು ನಿಮಗೆ ಕಳಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಬಹುಶಃ ನಮ್ಮ ಆಫೀಸಲ್ಲಿ ಯಾರೋ ಏಜೆಂಟ್ಸ್ ಇದ್ದಿರಬೇಕು, ಈ ಎಲ್ಲ ವರ್ತಮಾನವನ್ನು ಅವರಿಗೆ ತಲುಪಿಸ್ತಾ ಇದ್ದರು. ಹೀಗಾಗಿ ಬಿಂಗ ಅವರಿಗೆ ಒಟ್ಟಿನಲ್ಲಿ ಇಬ್ಬರು ಶತ್ರುಗಳು ಇತ್ಯರ್ಥ ಆಯಿತು. ಒಂದು ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿ, ಎರಡನೇದು ನಿವೇದಿತ. ಆಮೇಲೆ ಅಲ್ಲಿಯವರೆಗಿದ್ದಂಥ ಸಾರ್ವಜನಿಕ ಅಭಿಪ್ರಾಯ ಆಲ್ಬರ್ಟ್ ಶಿಕಾಗೋ ಕಂಪನಿ ಕೃತಕ ಮಳೆಯನ್ನು ಬರೆಸೋದಕ್ಕೆ ಇರ್ತಕ್ಕಂಥ ಒಂದು ಸಂಸ್ಥೆ ಅಂತ. ಅದರ ಒಳಗೆ ಏನು ನಡೀತಾ ಇರ್ತಕ್ಕಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ಕೇವಲ ಇಬ್ಬರಿಗೆ ಮಾತ್ರ ಗೊತ್ತಿತ್ತು. ಒಂದು ಸುಶೀಲ್ ಕುಮಾರ್ ಬಿಂಗ ಅವರು, ಎರಡನೇದು ಲ್ಯಾಬ್ ಚೀಫ್ ಕಾಂತದೇವ್ ತ್ರಿಪಾಠಿ ಅವರಿಗೆ. ಇದನ್ನು ತಿಳ್ಕೊಂಡು ನಿವೇದಿತ ಅವರು ಕಾಂತದೇವ್ ತ್ರಿಪಾಠಿ ಅವರನ್ನು ತೀವ್ರವಾದಂಥ ಇನ್ವೆಸ್ಟಿಗೇಷನ್ಗೆ ಇಂಟ್ರಾಗೇಟ್ ಮಾಡಿ ಎನ್ಕ್ವೈರಿ ಮಾಡಿದ್ರು. ಇದನ್ನು ಮಾಡಿದಾಗ ಎಲ್ಲ ಅಂಶಗಳು ಹೊರಗೆ ಬಂತು. ಕಾಂತದೇವ್ ತ್ರಿಪಾಠಿ ಅವರ ಹೇಳಿಕೆಗಳನ್ನು ಸಂಪೂರ್ಣ ರೆಕಾರ್ಡ್ ಮಾಡಲಾಗಿದೆ. ಇಟ್ಸ್ ನಾಟ್ ಮಿಯರ್ ರೆಕಾರ್ಡಿಂಗ್, ವಿಡಿಯೋಗ್ರಾಫ್ ಮಾಡಲಾಗಿದೆ. ಎವ್ರಿಥಿಂಗ್ ಈಸ್ ಡನ್ ಸಿಸ್ಟಮ್ಯಾಟಿಕಲಿ. ಲ್ಯಾಬ್ ಚೀಫ್ ಕಾಂತದೇವ್ ತ್ರಿಪಾಠಿ ಅವರ ವಿಚಾರಣೆಯ ನಂತರ ನಿವೇದಿತ ಅವರು ನವೆಂಬರ್ 14ರಂದು ನನಗೆ ಒಂದು ಇಮೇಲನ್ನು ಕಳಿಸಿ, ಈಗ ವಿಚಾರಣೆ ಒಂದು ಹಂತಕ್ಕೆ ಬಂದು ಮುಟ್ಟಿದೆ, ಏನೇನು ಅಪರಾಧಗಳು ಇವರು ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಸಾಬೀತಾಗಿದೆ, ಈ ವಿವರಗಳನ್ನು ನಾವು ಕೋರ್ಟ್ಗೆ ಸಲ್ಲಿಸಿದ್ರೆ ಸುಶೀಲ್ ಕುಮಾರ್ ಬಿಂಗ ಅವರಿಗೆ ಜೀವಾವಧಿ ಶಿಕ್ಷೆ ಆಗ್ತಕ್ಕಂಥ ಖಚಿತ ಸಂಭವ ಇದೆ. ಆದ್ದರಿಂದ ನಾವು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ನವೆಂಬರ್ 25ರಂದು ದೇವಸಾಗರದಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ಇದನ್ನು ಪಿಟಿಷನ್ ದಾಖಲು ಮಾಡಬೇಕು ಅಂತ ಹೇಳಿದ್ದೇವೆ. ನಿಮ್ಮ ಒಪ್ಪಿಗೆ ಇದಕ್ಕೆ ಬೇಕು ಅಂತ ಹೇಳಿ ನನಗೆ ಅವ್ರ ಮೇಲ್ ಕಳಿಸ್ತಾರೆ. ಇದು ನವೆಂಬರ್ 14ರಂದು ನನಗೆ ಅವ್ರ ಮೇಲ್ ಕಳಿಸೋದು. ಹೇಗೆ ಲೀಕ್ಔಟ್ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ನವೆಂಬರ್ 15ರಂದು ಲ್ಯಾಬ್ ಚೀಫ್ ಕಾಂತದೇವ್ ತ್ರಿಪಾಠಿ ಅವರು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಮಾನವ ವಿರೋಧಿ ಕೆಟ್ಟ ಕೆಲಸಗಳು ನಿರ್ಬಂಧಿತ ಆಗಬೇಕಾಗಿದ್ದರೆ ಮನುಷ್ಯನ ಪ್ರಯತ್ನ ಅಷ್ಟೇ ಸಾಕಾಗೋದಿಲ್ವೇನೋ, ಪ್ರಕೃತಿಯ ಸಹಾಯ ಕೂಡ ಬೇಕಾಗುತ್ತೆ ಅಂತ ಕಾಣುತ್ತೆ. ನವೆಂಬರ್ 15ಕ್ಕೆ ಕಾಂತದೇವ್ ತ್ರಿಪಾಠಿ ಅವರು ಆತ್ಮಹತ್ಯೆ ಮಾಡಿಕೊಳ್ತಾರೆ. ನವೆಂಬರ್ 20ಕ್ಕೆ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಯವರ ಕೊಲೆ ಆಗುತ್ತೆ. ರಾಜಾನಂದ ಸ್ವಾಮಿಯವರು ಕೊಲೆ ಆಗುತ್ತೆ. ಸುಶೀಲ್ ಕುಮಾರ್ ಬಿಂಗಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿತಾರೆ. ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಅವ್ರು ಮಾಡಿದ ಮೊದಲನೇ ಕೆಲಸ ನಿವೇದಿತ ಅವರನ್ನು ಕೊಲೆ ಆಪಾದನೆಯಲ್ಲಿ ಸಿಕ್ಕಾಕ್ಸಿದ್ರು. ಕೊಲೆ ಆಪಾದನೆಯಲ್ಲಿ ಸಿಕ್ಕಾಕ್ಸಿದ ಮೇಲೆ ತಕ್ಷಣದ ಕೆಲಸ ಅಂದರೆ ಮುಖ್ಯಮಂತ್ರಿಗಳಾಗಿ ಸುಶೀಲ್ ಕುಮಾರ್ ಬಿಂಗಾರ್ ಅವರು ನನಗೆ ಪತ್ರ ಬರೀತಾರೆ. ಒಬ್ಬ ಕೊಲೆ ಆರೋಪಿಯನ್ನು ಇಂತಹ ಸಮಿತಿಯ ಮುಖ್ಯಸ್ಥರನಿಗೆ ಹೇಗೆ ಮುಂದುವರಿಸ್ತೀರಿ ಅಂತ. ನೋಡಿ, ಈ ಪತ್ರ ಎಲ್ಲಿದೆ.
ವಿಧಿಯ ಆಟ. ಅನಿವಾರ್ಯವಾಗಿ ಎಲ್ಲ ಗೊತ್ತಿದ್ರು ಕೂಡ ನಾವು ಸಂವಿಧಾನಬದ್ಧವಾಗಿ ಕೆಲಸ ಮಾಡಬೇಕಾಗುತ್ತೆ. ಆ ಸಮಿತಿಯನ್ನು ವಿಸರ್ಜಿಸಿ ಆಕೆ ರಾಜೀನಾಮೆಯನ್ನು ಪಡ್ಕೊಂಡು ಎಲ್ಲ ಅಲ್ಲಿಗೆ ಸ್ಥಗಿತಗೊಳಿಸಿದ್ವಿ. ಪಿಂಗಾರವರ ಪ್ರಾಸಿಕ್ಯೂಷನ್ ನಿಂತೋಯ್ತು. ಅವರು ಫ್ಯಾಕ್ಟ್ರಿಯನ್ನು ಮುಚ್ಚತಕ್ಕಂತಹ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಪಾರಾಗ್ಬಿಟ್ರು. ಅವರು ಪಾರಾದರು, ಇವರು ಸಿಕ್ಕಾಕ್ಕೊಂಡ್ರು. ಸೊ ಭಿಂಗ ಅವರು ಪ್ರಾಸಿಕ್ಯೂಷನ್ನಿಂದ ತಪ್ಪಿಸ್ಕೊಳ್ಳೋಕೆ ಮತ್ತು ಜೈಲು ಸೇರೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ರಾಜಾನಂದ ಸ್ವಾಮಿಯವರ ಕೊಲೆಯ ವ್ಯೂಹವನ್ನು ರಚಿಸಿ ನಿವೇದಿತಾ ಅವ್ರನ್ನ ಇಲ್ಲಿ ಆರೋಪಿಯಾಗಿ ನಿಲ್ಲಿಸಿದ್ದಾರೆ ಅಂತ ಹೇಳ್ತೀರಿ? ಅನ್ಡೌಟೆಡ್ಲಿ ಇದು ಬಿಂಗಾರವರ ವ್ಯೂಹ ಅಷ್ಟೇ.